Good morning, dear students. Now let's start the process of replication of DNA. Process of replication of DNA. ನಿಮಗೆ ಓದ ಕ್ಲಾಸಲ್ಲಿ ಪ್ರೂಫ್ ಕೊಟ್ಟಿದ್ವಿ. ಪ್ರೂಫ್ ಏನಪ್ಪ ಅದು ಅಂತಂದರೆ ಕೆಲವು ಬ್ಯಾಕ್ಟೀರಿಯಾಗಳನ್ನು ಗ್ರೋಯಿಂಗ್ ಇನ್ N15 ಅಮೋನಿಯಂ ಕ್ಲೋರೈಡ್ N15 ಅಮೋನಿಯಂ ಕ್ಲೋರೈಡಲ್ಲಿ ನಾವು ಅದನ್ನು ಕಲ್ಚರ್ ಮಾಡ್ತೀವಿ. ಆಗ ಅಲ್ಲಿ ನೈಟ್ರೋಜನ್ ಏನಿದೆ N14 ನೈಟ್ರೋಜನ್ ಏನಿದೆ ಅದು N15 ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾವಾಗ ಬ್ಯಾಕ್ಟೀರಿಯಾನ ನಾವು N15 ಅಮೋನಿಯಂ ಕ್ಲೋರೈಡಲ್ಲಿ ಕಲ್ಚರ್ ಮಾಡಿದಾಗ. ಆಮೇಲೆ ಏನು ಮಾಡಿದ್ವಿ, ಸೆಂಟ್ರಿಫಿಕೇಷನ್ ಮಾಡ್ತೀವಿ. ಸೆಂಟ್ರಿಫಿಕೇಷನ್ ಅಸಿಸಿಯಂ ಕ್ಲೋರೈಡಲ್ಲಿ ಸೆಂಟ್ರಿಫಿಕೇಷನ್ ಮಾಡ್ತೀವಿ. ನಮಗೆ ಡಿ ಎನ್ ಎ ಎಲ್ಲಿ ಕಾಣುತ್ತೆ ಅಂತಂದರೆ ಬಾಟಮ್ ಆಫ್ ದ ಟೆಸ್ಟ್ ಟ್ಯೂಬ್, ಬಿಕಾಸ್ ದೇ ಆರ್ ಹೆವಿ ಡಿ ಎನ್ ಎ. ಅದು ಹೆವಿ ಡಿ ಎನ್ ಎ ಆಗಿತ್ತು. ನೆಕ್ಸ್ಟ್ ಏನು ಮಾಡಿದ್ವಿ, ಎಲ್ಲ ಬ್ಯಾಕ್ಟೀರಿಯಾಗಳನ್ನು N15 ಅಮೋನಿಯಂ ಕ್ಲೋರೈಡಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಟ್ರಾನ್ಸ್ಫರ್ ಟು N14 ಅಮೋನಿಯಂ ಕ್ಲೋರೈಡ್ N14 ಅಮೋನಿಯಂ ಕ್ಲೋರೈಡ್ಗೆ ಹಾಕಿದ್ವಿ, ಕಲ್ಚರ್ ಮಾಡಿದ್ವಿ. ಕಲ್ಚರ್ ಮಾಡಿದಾಗ ಏನಾಯಿತು ಅಂತಂದರೆ ನಮಗಲ್ಲಿ 30 ಮಿನಿಟ್ಸ್ ಬಿಟ್ಟು ಅದನ್ನು ಸೆಂಟ್ರಿಫಿಕೇಷನ್ ಮಾಡಿದಾಗ ಹಾಫ್ ಆಫ್ ದ ಡಿ ಎನ್ ಎ ಕಂಟೈನಿಂಗ್ N15 ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಹಾಫ್ ಆಫ್ ದ ಡಿ ಎನ್ ಎ ಕಂಟೈನಿಂಗ್ N14 ನೈಟ್ರೋಜನ್ ಬೇಸ್ಗಳನ್ನು ನಾವು ನೋಡ್ತೀವಿ. ಅಂದರೆ ಅರ್ಧ ಅಂದರೆ N15, ಇನ್ನರ್ಧ N14 ನೈಟ್ರೋಜನ್ ಬೇಸ್ಗಳನ್ನು ನೋಡ್ತೀವಿ. ಆಗ ಎರಡೂ ಸ್ಟ್ಯಾಂಡು ಟೆಸ್ಟ್ ಟ್ಯೂಬಿನ ಮಧ್ಯೆ ಕಾಣಿಸ್ಕೊಳ್ಳುತ್ತೆ. ಸೆಂಟ್ರಿಫಿಕೇಷನ್ ಮಾಡಿದಾಗ ಟೆಸ್ಟ್ ಟ್ಯೂಬಿನ ಮಧ್ಯೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು 20 ನಿಮಿಷ ಬಿಟ್ಟು ಮತ್ತೆ ನಾವು ಸೆಂಟ್ರಿಫಿಕೇಷನ್ ಮಾಡಿದಾಗ ನಮಗೆ 2 ಬ್ಯಾಂಡ್ ಸಿಗುತ್ತೆ. 2 ಬ್ಯಾಂಡ್, ಒಂದು ಹೆವಿ ಡಿ ಎನ್ ಎ, ಇನ್ನೊಂದು ಲೈಟ್ ಡಿ ಎನ್ ಎ ಅಂತ. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡು ಪ್ರೂಫ್ ರೀಡಿಂಗ್ ಫಾರ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ರೆಪ್ಲಿಕೇಷನನ್ನು ನಾವು ಅಲ್ಲಿ ಓದಿದ್ವಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಗಮನಿಸಿ, ಪ್ರೋಸೆಸ್ ಆಫ್ ರೆಪ್ಲಿಕೇಷನ್ ಇಟ್ ಈಸ್ ಕಂಪ್ಲೀಟ್ಲಿ ಎನ್ಝೈಮೆಟಿಕ್ ಆ್ಯಕ್ಟಿವಿಟಿ. ಎನ್ಝೈಮ್ ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗೋದೇ ಇಲ್ಲ. ಇಲ್ಲಿ ರೆಪ್ಲಿಕೇಷನ್ ಅಂದರೆ ಗೊತ್ತಿರಬೇಕು, ಪೇರೆಂಟ್ ಡಿ ಎನ್ ಎ ಡಿವೈಡೆಡ್ ಆ್ಯಂಡ್ ಫಾರ್ಮೇಷನ್ ಆಫ್ 2 ಡಾಟರ್ ಡಿ ಎನ್ ಎ. ಇಷ್ಟೇ. ಇದನ್ನು ನಾವೇನು ಮಾಡ್ತೀವಿ, ಕೆಲವು ನಾನಿಲ್ಲಿ ಬರೆದಿದ್ದೀನಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡಯಾಗ್ರಾಮನ್ನ ಗಮನಿಸಿ. ಇದು ಪೇರೆಂಟ್ ಡಿ ಎನ್ ಎ ಅನ್ವೈಂಡ್ ಆಗಿದೆ. ಅನ್ವೈಂಡ್ ಆದಮೇಲೆ ಏನಾಗಿದೆ, ನಮಗೆ ವೈ ಶೇಪ್ಡ್ ಸ್ಟ್ರಕ್ಚರ್ ಕಾಣಿಸ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ರೆಪ್ಲಿಕೇಷನ್ ಫೋರ್ಕ್. ನೋಡಿರಿ, ವೈ ಶೇಪ್ ಸ್ಟ್ರಕ್ಚರ್ ಇದೆ, ಅದು ರೆಪ್ಲಿಕೇಷನ್ ಫೋರ್ಕ್ ಅಂತ ಕರಿತೀವಿ. ದೇ 2 ಟೆಂಪ್ಲೇಟ್ ಸ್ಟ್ಯಾಂಡ್ ಈಸ್ ಒಬ್ಟೈನ್ಡ್. 2 ಟೆಂಪ್ಲೇಟ್ ಸ್ಟ್ಯಾಂಡ್ಗಳನ್ನು ನಮಗೆ ಕಾಣಿಸ್ತವೆ. ಆಮೇಲೆ ಏನಾಗುತ್ತೆ, ಡಿ ಎನ್ ಎ ಪಾಲಿಮರೈಸ್ ಅಥವಾ ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ಟೆಂಪ್ಲೇಟ್ ಸ್ಟ್ಯಾಂಡ್ ಇನ್ 5 ಡೈರೆಕ್ಷನ್ ಆ್ಯಂಡ್ ಫಾರ್ಮೇಷನ್ ಆಫ್ 1 ಡಾಟರ್ ಡಿ ಎನ್ ಎ. ಇದನ್ನು ನಾವು ಲೀಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ, ಲೀಡಿಂಗ್ ಸ್ಟ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಓಕೆ, ಎಲ್ಲೂ ಫುಲ್ ಕಂಟಿನ್ಯೂಟಿ ಇದೆ, ಕಂಟಿನ್ಯೂಸ್ ಆಗಿ ಸಿಂಥಸಿಸ್ ಮಾಡಿಬಿಡುತ್ತೆ. ಓಕೆ, ಅದೇ ಥರ ಇಲ್ಲಿ ಇನ್ನೊಂದು ಸ್ಟ್ಯಾಂಡ್ ಮೇಲೆ ಏನಾಗುತ್ತೆ ಅಂತಂದರೆ ಡಿ ಎನ್ ಎ ಪ್ರೈಮರ್ ಏನು ಮಾಡುತ್ತೆ, ಅರ್ಧ ಸಿಂಥಸಿಸ್ ಮಾಡ್ಕೊಳ್ಳುತ್ತೆ. ಬ್ರೇಕ್ ನೋಡಿ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್. ಇವುಗಳನ್ನು ಫ್ರಗ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಫೈಂಡ್ ಔಟ್ ಬೈ ಓಕೋಝುಕಿ ಅನ್ನೋದನ್ನು ಕಂಡುಹಿಡಿತಾನೆ. ಹಾಗಾಗಿ ಅದನ್ನು ನಾವು ಓಕೋಝುಕಿ ಫ್ರಗ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಆ್ಯಂಡ್ ವಿ ಕಾಲ್ ಲ್ಯಾಗಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಲೇಟರ್ ಡಿ ಎನ್ ಎ ಪಾಲಿಮರೇಸ್ ಆ್ಯಂಡ್ ಡಿ ಎನ್ ಎ ಲೈಗೇಸ್ ಏನು ಮಾಡುತ್ತೆ, ಈ ಜಾಯಿಂಟ್ಗಳನ್ನು ಕೂಡಿಸುತ್ತೆ. ಡಿ ಎನ್ ಎ ಲೈಗೇಸನ್ನು ನಾವು ಮಾಲಿಕ್ಯುಲರ್ ಸ್ಟಿಚಸ್ ಅಂತ ಕರಿತೀವಿ, ಅಥವಾ ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಿ. ಅವೇನು ಮಾಡುತ್ತೆ, ಮತ್ತು ಕಂಟಿನ್ಯೂಟಿ ಸ್ಟ್ಯಾಂಡನ್ನು ಮಾಡ್ತವೆ ಅಂತ ಅಂದ್ಬಿಟ್ಟು. ಸ್ನೇಹಿತರೆ ಅಥವಾ ಸ್ಟೂಡೆಂಟ್ಸ್ ಗಮನಿಸಿ, ಒಂದು ಹೆಲಿಕೇಸ್ ಎನ್ಝೈಮ್, ಇನ್ನೊಂದು ಟೋಪೋ ಐಸೋಮರೇಸ್ ಎನ್ಝೈಮ್, ಡಿ ಎನ್ ಎ ಪಾಲಿಮರೇಸ್ ಎನ್ಝೈಮ್, ಡಿ ಎನ್ ಎ ಲೈಗೇಸ್ ಎನ್ಝೈಮ್, ಮತ್ತು ಜೊತೆಗೆ ಆರ್ ಎನ್ ಎ ಪ್ರೈಮರ್. ಇವೆಷ್ಟು ಎನ್ಝೈಮ್ಗಳನ್ನ ನಾವಿಲ್ಲಿ ಗಮನಿಸ್ತೀವಿ ಅಂತಂದ್ಬಿಟ್ಟು. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಇಲ್ಲಿರೋ ಎನ್ಝೈಮ್ಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನಾನು ಒಂದೊಂದು ಎನ್ಝೈಮನ್ನು ಬರೆದಿದ್ದೀನಿ ಬೋರ್ಡ್ ಮೇಲೆ, ನಿಮಗೆ ಹೇಳ್ತಾ ಹೋಗ್ತೀನಿ. ಡಯಾಗ್ರಾಮನ್ನು ಗಮನಿಸಿ, ಡಯಾಗ್ರಾಮ್ ಇಂಪಾರ್ಟೆಂಟು. ನಾನು ನಿಮಗೆ ವಾಟ್ಸಪ್ಪಲ್ಲಿ ಗ್ರೂಪ್ಗೆ ಹಾಕ್ತೀನಿ ಡಯಾಗ್ರಾಮನ್ನು, ಚೆನ್ನಾಗಿರೋ ಡಯಾಗ್ರಾಮನ್ನು ಗ್ರೂಪಿಗೆ ಹಾಕ್ತೀನಿ. ಈಗ ನೋಡಿ ಸ್ಟೂಡೆಂಟ್ಸ್, ಮೊದಲನೇದಾಗಿ
ಹೆಲಿಕೇಸ್ ಎನ್ಝೈಮ್. ನಾನು ಅಲ್ಲಿ ಬೋರ್ಡ್ ಮೇಲೆ ಕಾಣಿಸುತ್ತೆ ನಿಮಗೆ ಹೆಲಿಕೇಸ್ ಎನ್ಝೈಮ್. ಹೆಲಿಕೇಸ್ ಎನ್ಝೈಮ್ ಕೆಲಸ ಏನು ಅಂತಂದರೆ ಇಲ್ಲಿದೆ ನೋಡಿ. ಹೆಲಿಕೇಸ್ ಎನ್ಝೈಮ್ ಕೆಲಸ ಏನಪ್ಪ ಅಂತಂದರೆ ಇಟ್ ಕೆಟಲೈಸ್ ದ ಸಪರೇಷನ್ ಆಫ್ ಡಬಲ್ ಸ್ಟ್ಯಾಂಡರ್ಡ್ DNA ಇಂಟು ಸಿಂಗಲ್ ಸ್ಟ್ಯಾಂಡರ್ಡ್ DNA ಯೂಸಿಂಗ್ ದ ಎನರ್ಜಿ ಆಫ್ ATP. ಹಾಗಂದರೆ ಏನು? ಅನ್ವೈಂಡಿಂಗ್ ದ DNA. ಯಾವುದು ಹೆಲಿಕೇಸ್ ಏನು ಮಾಡುತ್ತೆ? DNA ಅನ್ವೈಂಡಿಂಗ್ ಮಾಡ್ತದೆ. ದೆನ್ DNA ಅನ್ವೈಂಡ್ ಆದಮೇಲೆ ಬ್ರೇಕ್ ದ ಬಾಂಡ್ ಬಿಟ್ವೀನ್ ಟು ಪಾಲಿನ್ಯೂಕ್ಲಿಯೇಟೆಡ್ ಚೈನ್. ಆ DNA ಮಧ್ಯೆ DNA ಈಗ ಇರ್ತದಲ್ವ, DNA ಹೀಗಿದೆ, ಪಾಲಿನ್ಯೂಕ್ಲಿಯೇಟೆಡ್ ಚೈನ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡ್ ಇದೆ. ಸ್ಟ್ರಕ್ಚರ್ ಆಫ್ DNA ಓದ್ತೀರಾ. ಹೆಲಿಕೇಸ್ ಏನು ಮಾಡುತ್ತೆ? ಆ ORI ಸೈಟನ್ನು ಹುಡುಕುತ್ತೆ, ಕೂತ್ಕೊಳ್ಳುತ್ತೆ, ಆ ಬಾಂಡನ್ನ ಬ್ರೇಕ್ ಮಾಡುತ್ತೆ. DNA ಏನಾಗುತ್ತೆ? ಅನ್ವೈಂಡ್ ಆಗುತ್ತೆ. ಅಲ್ಟಿಮೇಟ್ಲಿ ರೀಚ್ ಎ ಪಾಯಿಂಟ್ ಲುಕ್ಸ್ ಲೈಕ್ ಎ ವೈ ಶೇಪ್ಡ್ ಸ್ಟ್ರಕ್ಚರ್ಸ್ ವಿ ಕಾಲ್ಡ್ ರೆಪ್ಲಿಕೇಶನ್ ಫೋರ್ಕ್ ಡಯಾಗ್ರಾಮಲ್ಲಿ ನಾವು ನೋಡ್ತೀವಿ. ಹೆಲಿಕೇಸ್ ಎನ್ಝೈಮ್ ಕೆಲಸ ಅನ್ವೈಂಡಿಂಗ್ ದ DNA ಅಷ್ಟೇ. ಹೆಲಿಕೇಸ್ ಎನ್ಝೈಮ್ ಕೆಲಸ ಏನು? ಅನ್ವೈಂಡಿಂಗ್ ದ DNA ಅನ್ವೈಂಡ್ ಮಾಡ್ತದೆ. ಓಕೆ, ಇಲ್ಲ ಅದನ್ನೇ ನಾನು ಬರೆದಿರೋದು. ಓಕೆ, ಹೆಲಿಕೇಸ್ ಕೆಟಲೈಸ್ ದ separation of double stranded DNA into single stranded DNA using the energy molecule in energy ಯಾವುದು? ATP ಅಡಿನೈನ್ ಟ್ರೈಫಾಸ್ಫೇಟನ್ನ ಬಳಸ್ತದೆ. ಜೊತೆಗೆ ಅನ್ವೈಂಡಿಂಗ್ ದ DNA ಆ್ಯಂಡ್ ಬ್ರೇಕ್ ದ ಬಾಂಡ್ ಬಿಟ್ವೀನ್ ಟು ಪಾಲಿನ್ಯೂಕ್ಲಿಯೇಟೆಡ್ ಚೈನ್. ಪಾಲಿನ್ಯೂಕ್ಲಿಯೇಟೆಡ್ ಚೈನನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ? ನಮಗೆ 2 ಟೆಂಪ್ಲೆಟ್ ಸ್ಟ್ಯಾಂಡ್ ಕಾಣಿಸ್ತದೆ. 2 ಟೆಂಪ್ಲೆಟ್ ಸ್ಟ್ಯಾಂಡು ನಾವು ನೋಡಬಹುದು ಅಂತನ್ಬಿಟ್ಟು. ನೆಕ್ಸ್ಟ್ ನೋಡಿ, ಇನ್ನೊಂದು ಎನ್ಝೈಮ್. ಹೆಲಿಕೇಸ್ ಎನ್ಝೈಮ್ ಮುಗೀತು. ನೆಕ್ಸ್ಟ್ ಎನ್ಝೈಮ್ ಯಾವುದು? ಟೋಪೋ ಐಸೋಮೆರೇಸ್. ಇನ್ನೊಂದು ಎನ್ಝೈಮು ಟೋಪೋ ಐಸೋಮೆರೇಸ್ಗೆ ಇನ್ನೊಂದು ಹೆಸರು ಗೈರೇಸ್ ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಹೆಸರು ಗೈರೇಸ್ ಅಂತ ಕರೀತಾರೆ. ಡಯಾಗ್ರಾಮಲ್ಲಿ ಇಲ್ಲಿ ಗಮನಿಸಿ ಸ್ಟೂಡೆಂಟ್, ಹೆಲಿಕೇಸ್ ಎಲ್ಲಿದೆ ಅಂತ ಗೊತ್ತಾಗ್ತದೆ ನಿಮಗೆ. ಓಕೆ, ಅಲ್ಲಿ ನಾನು ಸ್ವಲ್ಪ ಡಾರ್ಕ್ ಶೇಡ್ ಡಾರ್ಕ್ ಶೇಡ್ ಇದೆ, ಅದು ಹೆಲಿಕೇಸ್ ಎನ್ಝೈಮು. ಅದು ಏನು ಮಾಡ್ತಾ ಇದೆ? ಅನ್ವೈಂಡ್ DNA ಅನ್ವೈಂಡ್ ಮಾಡ್ತಾ ಇದೆ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಆಮೇಲೆ ಬಾಂಡ್ನ ಬ್ರೇಕ್ ಮಾಡುತ್ತೆ, DNA ಅನ್ವೈಂಡ್ ಮಾಡ್ತದೆ. ಅದು ಹೆಲಿಕೇಸ್ ಹಿಂಭಾಗ ಇರೋದು ಯಾವುದು? ಟೋಪೋ ಐಸೋಮೆರೇಸ್. ಅದಕ್ಕೆ ಇನ್ನೊಂದು ಹೆಸರು ಗೈರೇಸ್ ಅಂತಲೂ ಕೂಡ ಕರೀತಾರೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ ಗೈರೇಸ್ ಅನ್ನೋದು. ಇಲ್ಲಿ ನಿಮಗೆ ಗೊತ್ತಾಗ್ತದೆ ಇದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಇಟ್ ಕಂಟ್ರೋಲ್ ಸೂಪರ್ ಕಾಯಿಲಿಂಗ್ ಆಫ್ DNA, thereby maintaining it in the proper topological site or super helical tension. ಅಂದರೆ ಇಟ್ ಕಂಟ್ರೋಲ್ಸ್ ಸೂಪರ್ ಹೆಲಿಕಲ್ ಟೆನ್ಷನ್. ಅಂದರೆ ಏನಾಗುತ್ತೆ? ಈಗ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ತುಂಬ ಚೆನ್ನಾಗಿ ಐಡಿಯಾ ಬರುತ್ತೆ. ಓಕೆ, ನೀವೆಲ್ಲರೂ ಗನ್ನಿ ಬ್ಯಾಗ್ದು ವೈರ್ ನೋಡಿದ್ದೀರಲ್ವ? ಇದು ಉರಿ ಅಂತ ಕರಿತೀರಲ್ಲ, ದಾರ ಹಿಂಗೆ ಜೋಡಿಸ್ತಿರೋ ದಾರನ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಸಿಗಿದಾಗ ಅಥವಾ ಹಿಂಗೆ ಎಳೆದಾಗ ಏನಾಗುತ್ತೆ? ಕೆಳಗಡೆ ಟೆನ್ಷನ್ ಕ್ರಿಯೇಟ್ ಆಗುತ್ತಲ್ವ? ಹಿಂಗೆ ಎಳೆದಿದ್ದೀರ ಎಲ್ಲರೂ, ಹಿಂಗೆ ಎಳೆದಾಗ ಏನಾಗುತ್ತೆ? ಕೆಳಗಡೆ ಟೆನ್ಷನ್ ಕ್ರಿಯೇಟ್. ನೀವು ಅದನ್ನ ಹಿಂಗೆ ರಿಲೀಸ್ ಮಾಡ್ದಾಗ ಏನಾಗುತ್ತೆ? ನಮ್ಗೆ 2 ದಾರ ಬರುತ್ತೆ. ಕರೆಕ್ಟ್ ಅಲ್ವಾ? ಸೇಮ್ ಪ್ರೊಸೆಸ್ಸು. ಯಾವಾಗ DNA ಈ ಥರ ಅನ್ವೈಂಡ್ ಆಗ್ತಾ ಹೋಗುತ್ತೋ, ಹಿಂದುಗಡೆ ಪೇರೆಂಟ್ DNA ಕಾಯಿಲಾಗಕ್ಕೆ ಶುರು ಆಗಿಬಿಡುತ್ತೆ, ಟೆನ್ಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಈ ಟೆನ್ಷನನ್ನು ರಿಲೀಸ್ ಮಾಡೋದು ಕೆಲಸ ಮಾಡೋದು ಟೋಪೋ ಐಸೋಮೆರೇಸ್. ಅದಕ್ಕೆ ಸೂಪರ್ ಹೆಲಿಕಲ್ ಟೆನ್ಷನ್, ಇಟ್ ರಿಲೀಸಸ್ ಸೂಪರ್ ಹೆಲಿಕಲ್ ಟೆನ್ಷನ್. ಓಕೆ, ಸೂಪರ್ ಹೆಲಿಕಲ್ ಟೆನ್ಷನನ್ನು ಅದು ರಿಲೀಸ್ ಮಾಡ್ತದೆ ಅಂತ ಹೇಳ್ತಾನೆ. ಗೈರೇಸ್ ಅಥವಾ ಟೋಪೋ ಐಸೋಮೆರೇಸ್ ಇಟ್ ಕಂಟ್ರೋಲ್ ಸೂಪರ್ ಕಾಯಿಲ್ ಆಗೋದನ್ನು ತಡೆಗಟ್ಟುತ್ತೆ ಅಂತ ಹೇಳೋದು. ಸೂಪರ್ ಕಾಯಿಲಿಂಗ್ ಆಫ್ DNA, thereby maintaining it the proper topological site or super helical tension. ಇನ್ನೂ ಒಂದು ಕ್ಲೀನಾಗಿ ಹೇಳೋದಾದರೆ, ಟೋಪೋ ಐಸೋಮರೇಸ್ ರಿಲೀಸ್ ದ ಟೆನ್ಷನ್ ಆಫ್ ದ ಪೇರೆಂಟ್ DNA. ಸೂಪರ್ ಕಾಯಿಲಿಂಗ್ ಟೆನ್ಷನ್ ಅಂದರೆ ಸೂಪರ್ ಹೆಲಿಕಲ್ ಟೆನ್ಷನನ್ನು ಅದು ರಿಲೀಸ್ ಮಾಡ್ತದೆ ಅಂತ ಅಂದ್ಬಿಟ್ಟು.
ಯಾವುದ್ರದ್ದು? ಟೋಪೋಐಸೋಮರೇಸ್ ಅಥವಾ ಗೈರೇಸ್ ಎನ್ಸೈಮಿನ ಕೆಲಸ. ಈಗ ನೀವು ಚಿತ್ರದಲ್ಲಿ ಗಮನಿಸಿದ್ರಿ ಗೈರೇಸ್ ಎಲ್ಲಿದೆ ಅಂತ ಅಂದ್ಬಿಟ್ಟು, ಅಥವಾ ಟೋಪೋಐಸೋಮರೇಸ್ ಎಲ್ಲಿದೆ ಅನ್ನೋದನ್ನು ನೀವು ಚಿತ್ರದಲ್ಲಿ ಕೂಡ ಗಮನಿಸಿದ್ದೀರಾ ಅಂತಂದ್ಬಿಟ್ಟು. ಈಗ ಮೇಲ್ಗಡೆ ನೋಡಿ, ಡಯಾಗ್ರಾಮಿನ ಮೇಲ್ಗಡೆ RNA ಪ್ರೈಮರ್ ಇದೆ. RNA ಪ್ರೈಮರ್ ಕೆಳಗಡೆ ಬಂದರೆ ಬರೆದಿದ್ದೀನಿ. RNA ಪ್ರೈಮರ್ ಏನಪ್ಪ ಮಾಡುತ್ತೆ ಅಂತಂದರೆ, ಇಟ್ ಸಿಂಥಸೈಸ್ ಎ ಶಾರ್ಟ್ RNA ಪ್ರೈಮರ್ ಇನ್ 5'3" ಡೈರೆಕ್ಷನ್ and it is used to initiate the DNA synthesis. RNA ಪ್ರೈಮರ್ ಕೆಲಸ ಏನು? ಇಟ್ ಇನಿಷಿಯೇಟ್ ದ DNA ಸಿಂಥಸಿಸ್. DNA ಅದು ಸಿಂಥಸಿಸ್ ಮಾಡ್ತದೆ ಅಂತ ಅಂದ್ಬಿಟ್ಟು. RNA ಪ್ರೈಮರ್ ದ ಸಿಂಥಸೈಸ್ ಎ ಶಾರ್ಟ್ RNA ಪ್ರೈಮರ್ ಇನ್ 5'3" ಡೈರೆಕ್ಷನ್ and it is used to initiate DNA ಸಿಂಥಸಿಸ್. RNA ಪ್ರೈಮರ್ ಕೆಲಸ ಅದು DNA ಸಿಂಥಸಿಸನ್ನು ಅದು ಮಾಡ್ತದೆ ಅಂತಂದ್ಬಿಟ್ಟು ಕೆಳಗಡೆ ಬರೆದಿದ್ದೀನಿ. ನಿಮಗೆ ಆ ಡಯಾಗ್ರಾಮಲ್ಲಿ ಗೊತ್ತಾಗ್ತದೆ RNA ಪ್ರೈಮರ್ ಎಲ್ಲಿದೆ ಅನ್ನೋದು ಟಾಪಲ್ಲಿ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಹಾಗಾದರೆ ನಾವು ನೋಡೋದು DNA ಪಾಲಿಮರೇಸ್. ನೋಡಿರಿ, DNA ಪಾಲಿಮರೇಸಲ್ಲಿ ಫಸ್ಟ್ ಸೆಕೆಂಡ್ ಅಂತ ಬರ್ತದೆ. ನಾನು DNA ಪಾಲಿಮರೇಸ್ ಮಾತ್ರ ಬರೆದಿದ್ದೀನಿ. DNA ಪಾಲಿಮರೇಸ್ ಫಸ್ಟ್ ಕೆಲಸ ಏನು? ಇಟ್ ರೀಪ್ಲೇಸ್ ದ RNA ಪ್ರೈಮರ್. DNA ಪಾಲಿಮರೇಸ್ ಫಸ್ಟು ಇಟ್ ರೀಪ್ಲೇಸ್ ದ RNA ಪ್ರೈಮರ್. RNA ಪ್ರೈಮರ್ನ ರೀಪ್ಲೇಸ್ ಮಾಡ್ತದೆ. ಆದರೆ DNA ಪಾಲಿಮರೇಸ್ ಏನು? ಇಟ್ ಕೆಟಲೈಸ್ ದ ಪಾಲಿಮರೈಸೇಷನ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ ಅಟ್ ದ ರೇಟ್ ಆಫ್ ಅಪ್ರಾಕ್ಸಿಮೇಟ್ 2000 ಬೇಸ್ ಪೇರ್ ಪರ್ ಸೆಕೆಂಡ್. ನೋಡ್ರಿ, DNA ಪಾಲಿಮರೇಸ್ ಕೆಲಸ ಏನು? It is an enzyme. It assembles the nucleotides on the template strand. DNA ಪಾಲಿಮರೇಸ್ ಕೆಲಸ ಏನು? ನ್ಯೂಕ್ಲಿಯೋಟೈಡ್ಗಳನ್ನು ತಂದು ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಗುತ್ತೆ. ನ್ಯೂಕ್ಲಿಯೋಟೈಡ್ಗಳು ಸೈಟೋಪ್ಲಾಸ್ಮಾದಲ್ಲಿ ನ್ಯೂಕ್ಲಿಯೋಪ್ಲಾಸ್ಮಾದಲ್ಲಿ ನ್ಯೂಕ್ಲಿಯೋಟೈಡ್ಗಳಿರ್ತವೆ. ಅದನ್ನು ತೊಗೊಂಬರುತ್ತೆ, ಜೋಡಿಸ್ತಾ ಹೋಗುತ್ತೆ, ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ಜೋಡಿಸ್ತಾ ಹೋಗುತ್ತೆ. ಯಾಕೆ ಹೇಳಿ? ಅಲ್ಟಿಮೇಟ್ಲಿ 2 ಡಾಟರ್ DNA ಬರಬೇಕು. 2 ಡಾಟರ್ DNA ಬರಬೇಕು. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಕರಸ್ಪಾಂಡಿಂಗ್ ಎನರ್ಜಿ ಮಾಲಿಕ್ಯೂಲ್. ಕರಸ್ಪಾಂಡಿಂಗ್ ಎನರ್ಜಿ ಮಾಲಿಕ್ಯೂಲ್ ಅದು ATP, GTP, CTP, TTP, ಅಡಿನೈನ್ ಟ್ರೈಪಾಸ್ಪೇಟ್, ಗ್ವಾನೈನ್ ಟ್ರೈಪಾಸ್ಪೇಟ್, ಸೈಟಿಡಿನ್ ಟ್ರೈಪಾಸ್ಪೇಟ್ ಆ್ಯಂಡ್ ಇನ್ನೊಂದು ಯಾವುದು? ಥೈಮಿಡಿನ್ ಟ್ರೈಪಾಸ್ಪೇಟ್. ಈ 4 ಎನ್ಸೈಮ್ಗಳನ್ನು ಬಳಸ್ಕೊಳುತ್ತೆ. ರಾ ಮೆಟೀರಿಯಲ್ ಫಾರ್ ನ್ಯೂಕ್ಲಿಯೋಟೈಡ್ಸ್ ಕೂಡ ಆಗಿರುತ್ತೆ ಅಂತ ಹೇಳ್ತಾನೆ. ಸೊ DNA ಪಾಲಿಮರೇಸ್ ಇಟ್ ಕೆಟಲೈಸ್ ದ ಪಾಲಿಮರೈಸೇಷನ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್ ಅಟ್ ರೇಟ್ ಆಫ್ ಅಪ್ರಾಕ್ಸಿಮೇಟ್ 2000 ಬೇಸ್ ಪೇರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ 2000 ನ್ಯೂಕ್ಲಿಯೋಟೈಡ್ಗಳನ್ನು DNA ಮೇಲೆ ಜೋಡಿಸ್ತಾ ಹೋಗುತ್ತೆ. 1 ಸೆಕೆಂಡಿಗೆ 2000 ನ್ಯೂಕ್ಲಿಯೋಟೈಡ್ಗಳನ್ನು ಇದ್ರ ಮೇಲೆ ಜೋಡಿಸ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ವಿ ಗೆಟಿಂಗ್ 2 ಡಾಟರ್ DNA. ನೋಡಿ, ಮೊದಲನೇ ಸ್ಟ್ಯಾಂಡ್ ಏನಿದೆ ವಿ ಕಾಲ್ಡ್ ಲೀಡಿಂಗ್ ಸ್ಟ್ಯಾಂಡ್ ಬಿಕಾಸ್ ಇಟ್ ಕಂಟಿನ್ಯೂಯಸ್ ಸಿಂಥಸಿಸ್. ಲೀಡಿಂಗ್ ಸ್ಟ್ಯಾಂಡ್ ಕಂಟಿನ್ಯೂಯಸ್ ಸಿಂಥಸಿಸ್ ಆಗಿಬಿಡುತ್ತೆ. ಓಕೆ, ಆದರೆ ಎರಡನೇ ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ಬಿಟ್ ಫಾರ್ಮೇಷನ್ ಆಗಿಬಿಡುತ್ತೆ. ಇದನ್ನು ನಾವು ಫ್ರಗ್ಮೆಂಟ್ಸ್ ಅಂತ ಕರಿತೀವಿ. ಈ ಫ್ರಗ್ಮೆಂಟನ್ನು ಫಸ್ಟ್ ಕಂಡುಹಿಡಿದವನು ಓಕೋಝೋಕಿ ಅನ್ನೋನು. ಅದಕ್ಕೆ ಆದರೆ ಅವನ ಹೆಸರು ಹೇಳ್ತಾರೆ ಓಕೋಝೋಕಿ ಫ್ರಗ್ಮೆಂಟ್ಸ್ ಅಂತ ಕರೀತಾರೆ. ಲೇಟರ್ DNA ಪಾಲಿಮರೇಸ್ ಅಂಡ್ DNA ligase ಜಾಯ್ನಿಂಗ್ ದ ಫ್ರಗ್ಮೆಂಟ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ಕಂಟಿನ್ಯೂ ಮಾಡ್ತವೆ. DNA ligase ಕೆಲಸ ಏನು? DNA ligase ಅಂದರೆ ಏನು? ಇಟ್ ಆ್ಯಕ್ಟ್ಸ್ ಎಸ್ ಎ ಮಾಲಿಕ್ಯುಲರ್ ಗ್ಲೂ. ಇಟ್ ಆ್ಯಕ್ಟ್ಸ್ ಎಸ್ ದ ಮಾಲಿಕ್ಯುಲರ್ ಗ್ಲೂ ಅಥವಾ ಮಾಲಿಕ್ಯುಲರ್ ಸ್ಟಿಚ್ಚರ್ ಅಂತ ಕರೀತಾರೆ. ಅದು ಕೂಡ ಎನ್ಸೈಮೇ. ಈ ಫ್ರಗ್ಮೆಂಟ್ಗಳನ್ನು ಜಾಯಿನ್ ಮಾಡ್ತವೆ. ವಿ ಕಾಲ್ಡ್ ಲ್ಯಾಗಿಂಗ್ ಸ್ಟ್ರ್ಯಾಂಡ್. ಅವನ್ನ ನಾವೇನಂತ ಕರಿತೀವಿ? ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ವಿ ಗೆಟ್ 2 ಡಾಟರ್ DNA. ವಿ ಗೆಟ್ 2 ಡಾಟರ್ DNA. 2 ಡಾಟರ್ DNAನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳೋದು. ಡಯಾಗ್ರಾಮ್ ನೋಡಿ, ವೈ ಶೇಪ್ಡ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. DNA ಹೆಲಿಕೇಸ್ ಏನು ಮಾಡ್ತಾ ಇದೆ? DNA ಹೆಲಿಕೇಸ್ ಅನ್ವೈಂಡ್ ದ DNA ಆ್ಯಂಡ್ ಬ್ರೇಕ್ ದ ಬಾಂಡ್ ಬಿಟ್ವೀನ್ 2 ಪಾಲಿನ್ಯೂಕ್ಲಿಯೇಟೆಡ್ ಚೈನ್. ಇದು ಕೆಲಸ ಯಾವುದ್ರದ್ದು? ಹೆಲಿಕೇಸ್ದು. ಇನ್ನೊಂದು ಯಾವುದು? ಟೋಪೋಐಸೋಮರೇಸ್. ಆ ಹೆಲಿಕೇಸ್ ಹಿಂಭಾಗನೇ ಇದೆ ನೋಡ್ರಿ. ಹಿಂಭಾಗ ಇರೋದು ಯಾವುದು? ಸಣ್ಣ ರೌಂಡ್ ಬರ್ದಿದ್ದೀನಲ್ಲ,
ಟೋಪೋ ಐಸೋಮೆರೇಸ್, ಅದಕ್ಕೆ ಇನ್ನೊಂದು ಹೆಸರು ಗೈರೇಸ್ ಅಂತಲೂ ಕೂಡ ಕರೀತಾರೆ. ಇದ್ರದ್ದು ಕೆಲಸ ಏನು? ಇಟ್ ಕಂಟ್ರೋಲ್ ಸೂಪರ್ ಹೆಲಿಕಲ್ ಟೆನ್ಷನ್, ಇಟ್ ಕಂಟ್ರೋಲ್ ಸೂಪರ್ ಕಾಯಿಲಿಂಗ್. ಸೂಪರ್ ಕಾಯಿಲ್ ಅಂದರೆ ಟೆನ್ಷನ್ ಜಾಸ್ತಿ ಆಗಬಾರ್ದು ಹಿಂದ್ಗಡೆ ಅಂತಂದ್ಬಿಟ್ಟು. ಈಗ ನಾನು ಎಕ್ಸಾಂಪಲ್ ಕೂಡ ಕೊಟ್ಟೆ ನಿಮಗೆ. ಒಂದು ದಾರ ತೊಗೊಂಡ್ಬಿಟ್ಟು ಮಧ್ಯಕ್ಕೆ ಹಿಂಗೆ ಸಿಕ್ಕೊಂಡು ಮಧ್ಯದಲ್ಲಿ 2 ದಾರನ ಹಿಂಗೆ ಸಿಗಿದ್ರೆ ಕೆಳಗಡೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಅದನ್ನು ರಿಲೀಸ್ ಮಾಡ್ತದೆ ಅಂತಂದ್ಬಿಟ್ಟು. ಓಕೆ, ಇನ್ನು DNA ಅಥವಾ RNA ಪ್ರೈಮರ್ ಕೆಲಸ ಏನು? ಇಟ್ ಸಿಂಥಸೈಸ್ ಶಾರ್ಟ್ RNA ಪ್ರೈಮರ್ ಇನ್ ದ 5' ಡೈರೆಕ್ಷನ್. ಓಕೆ, and used to initiate DNA synthesis. DNA polymerase ಕೆಲಸ ಏನು? ಇಲ್ಲಿ 2 ಮುಗಿದು. DNA polymerase, it is a group of enzyme. DNA polymerase first replace the RNA primer and then DNA polymerase second assemble the nucleotides on template stand. ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ಏನು ಮಾಡ್ತಾ ಹೋಗುತ್ತೆ? ಇಟ್ ಅಸೆಂಬಲ್ಸ್ ಮಾಡ್ತಾ ಹೋಗುತ್ತೆ. ಅಂದರೆ 1 ಸೆಕೆಂಡಿಗೆ ಎಷ್ಟು ನ್ಯೂಕ್ಲಿಯೋಟೈಡ್ಗಳನ್ನು ಅಸೆಂಬಲ್ ಮಾಡುತ್ತೆ? 2000 ನ್ಯೂಕ್ಲಿಯೋಟೈಡ್ಗಳನ್ನು ಅಸೆಂಬಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಎ ಕಂಟಿನ್ಯೂಯಸ್ ಸ್ಟ್ಯಾಂಡ್. ಫಸ್ಟ್ ಸ್ಟ್ಯಾಂಡ್ ಈಸ್ ಕಂಟಿನ್ಯೂಯಸ್ ಸ್ಟ್ಯಾಂಡ್, ವಿ ಕಾಲ್ಡ್ ಲೀಡಿಂಗ್ ಸ್ಟ್ಯಾಂಡ್. ಗೊತ್ತಾಯ್ತಾ? 5' ಡೈರೆಕ್ಷನಲ್ಲಿ ಸಿಂಥಸಿಸ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆದರೆ 2ನೇ ಸ್ಟ್ಯಾಂಡ್ ನೋಡ್ರಿ, ಅಲ್ಲಿ ಫ್ರಗ್ಮೆಂಟ್ ಕಾಣಿಸ್ತಾ ಇದೆ. ಆ ಫ್ರಗ್ಮೆಂಟ್ಗಳನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಿದನು ಓಕೋಝೋಕಿ, ಹಾಗಾಗಿ ಅದರ ಹೆಸರು ಓಕೋಝೋಕಿ ಫ್ರಗ್ಮೆಂಟ್ಸ್ ಅಂತಲೂ ಕೂಡ ಕರೀತಾರೆ. ಆಮೇಲೆ DNA ಲೈಗೇಸು ಮತ್ತು DNA ಪಾಲಿಮರೇಸ್ ಎರಡೂ ಸೇರಿಕೊಂಡು ಆ ಫ್ರಗ್ಮೆಂಟ್ಗಳನ್ನು ಜಾಯಿನ್ ಮಾಡ್ತವೆ. ಇದನ್ನು ನಾವೇನಂತ ಕರಿತೀವಿ? ಲ್ಯಾಗಿಂಗ್ ಸ್ಟ್ಯಾಂಡ್. ನಿಧಾನ ಆಗುತ್ತಲ್ವ, ಹಾಗಾಗಿ ಅದನ್ನು ಲ್ಯಾಗಿಂಗ್ ಸ್ಟ್ಯಾಂಡ್ ಅಂತ ಕರೀತಾರೆ. ಕೊನೆಗೆ ಏನಾಗುತ್ತೆ? 2 ಡಾಟರ್ DNA ಈಸ್ ಒಪ್ಟೈನ್. 2 ಡಾಟರ್ DNA ನಾವಲ್ಲಿ ಗಮನಿಸ್ತೀವಿ ಅಂತಂದ್ಬಿಟ್ಟು. ವಿದ್ಯಾರ್ಥಿಗಳೇ, ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನನಗೆ ಫೋನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಟ್ರಾನ್ಸ್ಕ್ರಿಪ್ಷನ್. ನೋಡಿ, ನಿಮಗೆ ಓದ್ ಕ್ಲಾಸಲ್ಲಿ ಪದೇ ಹೇಳ್ತಾ ಇದ್ದೆ, ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಬಯೋಸಿಂಥಸಿಸ್ ಆಫ್ mRNA ಬೈ ದ DNA ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್ ಅಂತ. ಓಕೆ, ಅದೇ ಥರ ಈ ಟ್ರಾನ್ಸ್ಕ್ರಿಪ್ಷನ್ಗೆ ಇಲ್ಲೊಂದು ಚಿತ್ರ ಬರೆದಿದ್ದೀನಿ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನು. ಇದನ್ನು ಆನ್ಯುವಲ್ ಎಕ್ಸಾಮ್ಗೆ 3 ಮಾರ್ಕ್ಸಿಗೆ ಕೇಳಿದ್ದಾನೆ. ಆನ್ಯುವಲ್ ಎಕ್ಸಾಮ್ಗೆ 3 ಮಾರ್ಕ್ಸ್, ಏನಿಲ್ಲ, ಈ ಡಯಾಗ್ರಾಮ್ ಬರೆದುಬಿಟ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾನೆ. ಓಕೆ, ನೋಡಿ ಇಲ್ಲಿ ಟ್ರಾನ್ಸ್ಕ್ರಿಪ್ಷನಲ್ಲಿ ಯೂನಿಟ್ ಏನಿದೆ, ನಾನು 2 ಲೈನ್ ಹಾಕಿದ್ದೀನಿ. ಇದು DNA ಅಂದ್ಕೊಳ್ಳಿ, ನಾನು ಈ ಲೈನ್ ಹಾಕಿರೋದು DNA, 3-4 ಡೈರೆಕ್ಷನ್ ಆ್ಯಂಡ್ 5-3 ಡೈರೆಕ್ಷನ್ನು. ಆಮೇಲೆ 2 ಸೈಟ್ ಬರೆದಿದ್ದೀನಿ, ಖಾಲಿ ಜಾಗಗಳು, ಒಂದು ಬಾಕ್ಸ್ ಬರೆದಿದ್ದೀನಿ. ಇದನ್ನು ಪ್ರಮೋಟರ್ ಅಂತ ಕರೀತಾರೆ. ಓಕೆ, ಈ ಕಡೆದು ಟರ್ಮಿನೇಟರ್. ಪ್ರಮೋಟರ್ ಅಂದರೆ ಏನು? ದ ಇನಿಷಿಯೇಷನ್ ಅಂತ, ಅಂದರೆ ಟ್ರಾನ್ಸ್ಕ್ರಿಪ್ಷನ್ಗೆ ಇನಿಷಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ, ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನೋಡ್ರಿ, ಟ್ರಾನ್ಸ್ಕ್ರಿಪ್ಷನಲ್ ಸ್ಟಾರ್ಟಿಂಗ್ ಸೈಟ್ ಅಥವಾ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್. ಇದು ಇಲ್ಲಿಂದ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಈ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು, ಇದು ಹೆಂಗೆ ನಡೆಯುತ್ತೆ ಅಂತಂದರೆ, ಆಲ್ ಆರ್ ಎಂಜೈಮೆಟಿಕ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಡಿಪೆಂಡ್ಸ್ ಆನ್ ಎಂಜೈಮೆಟಿಕ್ ಆ್ಯಕ್ಟಿವಿಟಿ ಅನ್ನೋದನ್ನು ಮರಿಬೇಡಿ. ನೋಡಿರಿ, DNA ಇದೆ, DNA ಮೇಲೆ RNA ತಯಾರಾಗುತ್ತೆ. DNA ಮಿಂದ RNA ಹೆಂಗೆ ತಯಾರಾಗುತ್ತೆ ಅನ್ನೋದಕ್ಕೆ ಒಂದು ಯೂನಿಟ್, ಒಂದು ರಫ್ ಡಯಾಗ್ರಾಮ್ ಅಷ್ಟೇ ಇದನ್ನು. ಓಕೆ, ಇದು ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ನೋಡಿರಿ, ಇಲ್ಲಿ 2 ಸ್ಟ್ಯಾಂಡ್ ಇದೆ, ಒಂದು ಟೆಂಪ್ಲೆಟ್ ಸ್ಟ್ಯಾಂಡ್ ಇದೆ, ಇನ್ನೊಂದು ಕೋಡಿಂಗ್ ಸ್ಟ್ಯಾಂಡ್ ಇದೆ. ಈ ಕೋಡಿಂಗ್ ಸ್ಟ್ಯಾಂಡ್ ಮೇಲೆ ಸ್ಟ್ರಕ್ಚರಲ್ ಜೀನ್ಸ್ ಇರ್ತವೆ. ಸ್ಟ್ರಕ್ಚರಲ್ ಜೀನ್ಸ್ ಕೆಲಸ ಏನು? ದೇ ಪ್ರೊಡ್ಯೂಸ್ಡ್ ದ mRNA. ಆ ಜೀನುಗಳು mRNAಗಳನ್ನು ಉತ್ಪಾದನೆ ಮಾಡ್ತವೆ ಅಂತ ಅಂದ್ಬಿಟ್ಟು. ನೋಡಿ, ಒಂದು ಸರಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೊಂದು ಎಂಡ್ ಇರಬೇಕಲ್ವಾ, ದಟ್ ಈಸ್ ದ ಟರ್ಮಿನೇಟರ್. ಟರ್ಮಿನೇಟ್ ಆದಮೇಲೆ ಏನಾಗುತ್ತೆ? mRNA ಹೊರಗಡೆ ಬರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಡ್ ಸ್ಟಡಿ ನಾನು ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಈಗ ನಿಮಗೆ ಐಡಿಯಾ ಬಂತು ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ. ಟ್ರಾನ್ಸ್ಕ್ರಿಪ್ಷನ್ ಈಸ್ ಆಲ್ಸೋ ಗೌರ್ನ್ಡ್ ಬೈ ದ ಕಾಂಪ್ಲಿಮೆಂಟ್ರಿ ಆಫ್ ಬೇಸ್ ಆಫ್ DNA. ಓಕೆ, only one of the strand of DNA acts as the template for RNA synthesis for the following reason. ನೋಡಿ, ಒಂದು DNA ಅಂದರೆ 2 ಸ್ಟ್ಯಾಂಡ್ ಇದೆ, ಟೆಂಪ್ಲೆಟ್ ಸ್ಟ್ಯಾಂಡ್ 2 ಸ್ಟ್ಯಾಂಡ್ ಬರ್ತದೆ. ಓಕೆ, ಈ 2 ಸ್ಟ್ಯಾಂಡ್ ಮೇಲೆ ಒಂದು ಸ್ಟ್ಯಾಂಡ್ ಮೇಲೆ ಮಾತ್ರ mRNA ತಯಾರಾಗುತ್ತೆ.
ಅಪ್ಪಿತಪ್ಪಿ ಇನ್ನೊಂದ್ರ ಮೇಲೆ ಆದರೆ ಏನಾಗುತ್ತೆ? ಓಕೆ, ಈಗ ಡಿ ಎನ್ ಎ ಇದು ಡಿ ಎನ್ ಎಲ್ಲಿ 2 ಸ್ಟ್ಯಾಂಡ್ ಇದೆ, ಒಂದು ಕೋಡಿಂಗ್ ಸ್ಟ್ಯಾಂಡ್ ಇದೆ, ಇನ್ನೊಂದು ಟೆಂಪ್ಲೆಟ್ ಸ್ಟ್ಯಾಂಡ್ ಇದೆ. ಇದ್ರ ಮೇಲೂ mRNA ತಯಾರಾಗಿ ಇದ್ರ ಮೇಲೂ mRNA ತಯಾರಾಗಿಬಿಟ್ರೆ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಯಾವಾಗ ಏನಾಗುತ್ತೆ? ಡಬಲ್ ಸ್ಟ್ಯಾಂಡರ್ಡ್ RNA ಆಗಿಬಿಡುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಆಗಿಬಿಡುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಏನು, ದಟ್ ಈಸ್ ದ ಸೈಲೆನ್ಸಿಂಗ್ RNA ಅಂತಲೂ ಕೂಡ ಕರೀತಾರೆ. ದ RNA ಬಿಕಮ್ ಇನ್ಯಾಕ್ಟಿವ್ ಇಫ್ ಬೋತ್ ದ ಸ್ಟ್ಯಾಂಡ್ಸ್ ಕೋಡ್ ಫಾರ್ RNA. ನಾನು ಆಗಲೇ ಹೇಳಿದ್ದೀನಿ, ಇಫ್ ಬೋತ್ ದ ಕೋಡ್ ಸ್ಟ್ಯಾಂಡ್ಸ್ ಕೋಡ್ ಫಾರ್ RNA ಟು ಡಿಫರೆಂಟ್ RNA ಮಾಲಿಕ್ಯೂಲ್ and or different protein would be a formed. Hence the genetic information translation or transfer machinery would become complicated. Okay, since two RNA molecule produced would be complementary to each other, they would wind together and double stranded RNA without carrying translation, but that means the process of transcription would become failure. ಸ್ಟೂಡೆಂಟ್, ವಿದ್ಯಾರ್ಥಿಗಳೇ ಗಮನಿಸಿ, ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಬಯೋಸಿಂಥಸಿಸ್ ಆಫ್ mRNA ಬೈ ದ DNA ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ನಿಮಗೆ ಗೊತ್ತಿರಲಿ, ಇದು DNA ಅಲ್ಲಿ 2 ಸ್ಟ್ಯಾಂಡ್ ಇದೆ, ಹೌದಾ? ಇದು ಅನ್ವೈಂಡ್ ಆಗಿಬಿಟ್ರೆ DNA ಏನಾಗುತ್ತೆ? ಈ ಥರ ಡಬಲ್ ಬರ್ತದೆ. ಅನ್ವೈಂಡ್ ಆಗಿದೆ, 2 ಟೆಂಪ್ಲೆಟ್ ಸ್ಟ್ಯಾಂಡ್ ಬಂತು. 2 ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ RNA ತಯಾರಾಗೋದಿಲ್ಲ, ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಮೇಲೆ RNA ತಯಾರಾಗುತ್ತೆ. ಓಕೆ, ಇಲ್ಲಿ RNA ತಯಾರಾಯಿತು. ನೆಕ್ಸ್ಟು ಇಟ್ ಈಸ್ ಅಂಡರ್ಗೋ ಟ್ರಾನ್ಸ್ಲೇಷನ್. ಟ್ರಾನ್ಸ್ಕ್ರಿಪ್ಷನಿಂದ ಟ್ರಾನ್ಸ್ಲೇಷನ್. ಇಫ್ ಇಟ್ ಈಸ್ ಏನಾದರೂ 2 ಸ್ಟ್ಯಾಂಡ್ ಮೇಲೆ mRNA ತಯಾರಾದರೆ, ಇಲ್ಲೂ ಮತ್ತು ಇದ್ರ ಮೇಲೆ mRNA ತಯಾರಾದರೆ, ಇವೆರಡೂ ಕಾಂಪ್ಲಿಮೆಂಟ್ರಿ mRNAಗಳಾಗ್ಬಿಡ್ತವೆ, 2 ಬೈಂಡ್ ಆಗಿಬಿಡ್ತವೆ. ದಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ RNA ಆಗಿಬಿಡುತ್ತೆ. ಇಟ್ ಈಸ್ ಇನ್ಯಾಕ್ಟಿವ್, ಇಟ್ ಈಸ್ ಫೇಲ್ಯೂರ್. ಇಟ್ ಡಸ್ ನಾಟ್ ಅಂಡರ್ಗೋ ಟ್ರಾನ್ಸ್ಲೇಷನ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಇದನ್ನೇ ನಾವೇನಂತ ಕರಿತೀವಿ? siRNA ಅಂತ ಕರಿತೀವಿ. SI ಅಂದರೆ ಸೈಲೆನ್ಸಿಂಗ್ ಆಫ್ RNA. SI ಅಂದರೆ ಸೈಲೆನ್ಸಿಂಗ್ ಆಫ್ RNA, ಹಂಗೆ ನಿಷ್ಕ್ರಿಯಗೊಳಿಸೋದು ಅಂತ ಅರ್ಥ. ಇಲ್ಲಿ ಗಮನಿಸಿ ಡಿಯರ್ ಸ್ಟೂಡೆಂಟ್ಸ್, DNA ಅನ್ವೈಂಡ್ ಆದರೆ ಟೆಂಪ್ಲೆಟ್ ಸ್ಟ್ಯಾಂಡ್ ಬಂತು, ಒಂದು ಕೋಡಿಂಗ್ ಸ್ಟ್ಯಾಂಡು, ಇನ್ನೊಂದು ಟೆಂಪ್ಲೆಟ್ ಸ್ಟ್ಯಾಂಡು. ಕೋಡಿಂಗ್ ಸ್ಟ್ಯಾಂಡ್ ಮೇಲೆ ಸ್ಟ್ರಕ್ಚರಲ್ ಜೀನ್ಸ್ ಇದ್ದಾವೆ, ಅವೇನು ಮಾಡ್ತವೆ? mRNAನ ತಯಾರು ಮಾಡ್ತವೆ. ಅವೇನು ಮಾಡ್ತವೆ? mRNAನ ತಯಾರು ಮಾಡ್ತವೆ ಅಂತ ಅರ್ಥ. ಓಕೆ, ಇದು ನಾರ್ಮಲ್ ಪ್ರೊಸೀಜರ್. mRNA ಇಟ್ ಅಂಡರ್ಗೋ ಟ್ರಾನ್ಸ್ಲೇಷನ್. mRNA ಅಂಡರ್ಗೋ ಟ್ರಾನ್ಸ್ಲೇಷನ್ಗೆ ಒಳಪಡ್ತದೆ ಅಂತ ಅರ್ಥ. ಸಪೋಸ್ 2 ಸ್ಟ್ಯಾಂಡ್ಗಳು mRNA ತಯಾರಾಗ್ಬಿಟ್ರೆ 2 ಏನಾಗುತ್ತೆ? ಬೋತ್ ಆರ್ ಕಾಂಪ್ಲಿಮೆಂಟ್ರಿ. ಅವಾಗ ಏನಾಗುತ್ತೆ? 2 ಜೊತೆಗೆ ಸೇರ್ಕೊಂಡ್ಬಿಡ್ತವೆ, ಡಬಲ್ ಸ್ಟ್ಯಾಂಡರ್ಡ್ RNA ಆಗ್ತದೆ. ಇಟ್ ಈಸ್ ಸೈಲೆನ್ಸ್ ಬಿಕಾಸ್ ದ ಕಾಂಟ್ ಅಂಡರ್ಗೋ ಟ್ರಾನ್ಸ್ಲೇಷನ್. ಇಟ್ ಕಾಂಟ್ ಅಂಡರ್ಗೋ ಟ್ರಾನ್ಸ್ಲೇಷನ್ಗೆ ಒಳಪಡುವುದಿಲ್ಲ, ಪ್ರೋಟೀನ್ ತಯಾರಾಗೋದಿಲ್ಲ. ಇದನ್ನು ನಾವೇನಂತ ಕರಿತೀವಿ? ಸೈಲೆನ್ಸಿಂಗ್ ಆಫ್ RNA ಅಂತಲೂ ಕೂಡ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ನೀವು ಗಮನಿಸಬೇಕಾಗಿರೋದು ಈ ಡಯಾಗ್ರಾಮನ್ನು ಸರಿಯಾಗಿ ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಒಂದು ಸರಿ ಆನ್ಯುವಲ್ ಎಕ್ಸಾಮ್ಗೆ ಕೇಳಿದ್ದಾರೆ. ಓಕೆ, ಪ್ರಮೋಟರ್ ಸೈಟ್, ಇದು ಪ್ರಮೋಟರ್ ಜೀನ್ ಅಂತಲೂ ಹೇಳ್ಬೋದು. ಪ್ರಮೋಟರ್ ಜೀನ್ ಆ್ಯಂಡ್ ಸ್ಟ್ರಕ್ಚರಲ್ ಜೀನ್. ಪ್ರಮೋಟರ್ ಜೀನ್ ಕೆಲಸ ಏನು? ಇಟ್ ಪ್ರಮೋಟ್ಸ್ ದ ಸಿಂಥಸಿಸ್ ಆಫ್ mRNA ಆನ್ ದ ಕೋಡಿಂಗ್ ಸ್ಟ್ಯಾಂಡ್ ಮೇಲೆ mRNA ತಯಾರು ಮಾಡೋದಕ್ಕೆ ಪ್ರಮೋಟ್ ಮಾಡ್ತದೆ ಸ್ಟ್ರಕ್ಚರಲ್ ಜೀನ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಟರ್ಮಿನೇಟರ್. ಆಫ್ಟರ್ ದ ಎಂಡ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್, ದ ಟ್ರಾನ್ಸ್ಕ್ರಿಪ್ಷನ್ ಬಿಕಮ್ ಟರ್ಮಿನೇಟ್ ಬೈ ದ ಹೆಲ್ಪ್ ಆಫ್ ಜೀನ್ಸ್. Then transcription is terminate. The mRNA come out from nucleus to cytoplasma. mRNA
ಕಮ್ ಔಟ್ ಸೈಡ್ ಫ್ರಮ್ ದ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸ್ಮಾ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇನ್ನೊಂದು ಸರಿ ನೋಡ್ಕೊಳ್ಳಿ. ಟ್ರಾನ್ಸ್ಕ್ರಿಪ್ಷನಲ್ಲಿ ಮುಖ್ಯವಾಗಿ ಒಂದು DNA ಅಂದರೆ ಸಿಂಗಲ್ DNA ಮೇಲೆ ಮಾತ್ರ mRNA ತಯಾರಾದರೆ ಅದು ಟ್ರಾನ್ಸ್ಲೇಷನ್ಗೆ ಒಳಪಡುತ್ತೆ, ಅಂದರೆ ಪ್ರೋಟೀನ್ಗೆ ಒಳಪಡ್ತದೆ ಅಂತ. ಎರಡರ ಮೇಲೂ ತಯಾರಾದರೆ ಎರಡೂ mRNAಗಳು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ, ಅವೆರಡೂ ಕೂಡ ಬೈಂಡ್ ಆಗಿಬಿಡ್ತವೆ, ಟ್ರಾನ್ಸ್ಲೇಷನ್ ಆಗೋದಿಲ್ಲ. ದೆನ್ ಟ್ರಾನ್ಸ್ಕ್ರಿಪ್ಷನ್ ಈಸ್ ಫರ್ಟೈಲ್ ಇನ್ಯಾಕ್ಟಿವ್ ಅಂತವು. ಓಕೆ, ಇದು ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಹಾಗಾದರೆ ನಾವು ನೆಕ್ಸ್ಟ್ ಸ್ಟಾರ್ಟ್ಸ್ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ತಡೀರಿ, ಇನ್ನೊಂದೆರಡು ನಿಮಿಷ ಹೇಳ್ತೀನಿ, ನಿಮಗೆ ಗೊತ್ತಾಗ್ತದೆ ನೋಡಿ ಸ್ಟೂಡೆಂಟ್ಸ್. ದ ಪ್ರೋಸೆಸ್ ಈಸ್ ಕೆಟಲೈಸ್ಡ್ ಬೈ DNA ಡಿಪೆಂಡೆಂಟ್ RNA ಪಾಲಿಮರೈಸ್. ಯಾವುದು? ಟ್ರಾನ್ಸ್ಕ್ರಿಪ್ಷನ್ ಹೆಂಗಾಗ್ತದೆ? DNA ಡಿಪೆಂಡೆಂಟ್ RNA ಪಾಲಿಮರೈಸ್. ಇದ್ರ ಕೆಲಸ ಏನು ಅಂತ ಗೊತ್ತಿರಬೇಕು ನಿಮಗೆ. DNA ಡಿಪೆಂಡೆಂಟ್ RNA ಪಾಲಿಮರೈಸ್ ಇಟ್ ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ದ ಟೆಂಪ್ಲೆಟ್ ಸ್ಟ್ಯಾಂಡ್. ಓಕೆ, ಪಾಲಿಮರೈಸೇಷನ್ ನ್ಯೂಕ್ಲಿಯೋಟೈಡ್ಸ್ ಆ್ಯಂಡ್ 5' ಡೈರೆಕ್ಷನ್ ಅಂದರೆ ನ್ಯೂಕ್ಲಿಯೋಟೈಡ್ಗಳನ್ನು 5' ಡೈರೆಕ್ಷನ್ ಮುಖಾಂತರ ಜೋಡಿಸ್ತಾ ಹೋಗ್ತದೆ ಅಂತ ಅಂದ್ಬಿಟ್ಟು. ಓಕೆ, DNA ಸ್ಟ್ಯಾಂಡ್ ವಿತ್ 3-5 ಪೊಲಾರಿಟೀಸ್ ಕಾಲ್ಡ್ ಟೆಂಪ್ಲೆಟ್ ಸ್ಟ್ಯಾಂಡ್, ವೈಲ್ ಅದರ್ ಸ್ಟ್ಯಾಂಡ್ಸ್ ವಿತ್ 3 ಪೊಲಾರಿಟೀಸ್ ಕಾಲ್ಡ್ ಕೋಡಿಂಗ್ ಸ್ಟ್ಯಾಂಡ್. ನೋಡಿರಿ, ನಾನು ಡಯಾಗ್ರಾಮ್ ಗಮನಿಸಿ. 5-3 ಡೈರೆಕ್ಷನ್ನ ಕೋಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ, 3-5ನ ಟೆಂಪ್ಲೆಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಓಕೆ, ದ ಕೋಡಿಂಗ್ ಸ್ಟ್ಯಾಂಡ್ ಈಸ್ ಡಿಸ್ಪ್ಲೇಸ್ಡ್ ಆ್ಯಂಡ್ ಡಸ್ ನಾಟ್ ಕೋಡ್ ಫಾರ್ RNA ಬಟ್ ಇಟ್ ರೆಫರ್ಸ್ ಪ್ರೋಟೀನ್ ರಿಗಾರ್ಡಿಂಗ್ ಟ್ರಾನ್ಸ್ಕ್ರಿಪ್ಷನ್ ಆರ್ made in the reaction. The promoter refers to as a particular sequence of DNA located on towards 5 end of coding strands where RNA polymerase become bound to the transcription. RNA polymerase ಏನಾಗುತ್ತೆ, ಆ ಪ್ರಮೋಟರ್ ಜೀನ್ ಇದೆಯಲ್ಲ ಅದ್ರ ಮೇಲೆ RNA polymerase ಕೂತ್ಕೊಳ್ತದೆ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ terminator sequence of DNA located on towards 3' end and coding stands where the process of transcription would stop. The addition regular sequence Dear students, ಡಯಾಗ್ರಾಮನ್ನು ಗಮನಿಸಿ. ಈ ಡಯಾಗ್ರಾಮನ್ನು ಗಮನಿಸಿದರೆ 5-3 ಡೈರೆಕ್ಷನ್ ಇದೇನಿದೆ ಇದು ಟೆಂಪ್ಲೆಟ್ ಸ್ಟ್ಯಾಂಡ್, 3-5 ಡೈರೆಕ್ಷನ್ ಆ್ಯಂಡ್ 5-3 ಡೈರೆಕ್ಷನ್ ಏನಿದೆ ಅದು ಕೋಡಿಂಗ್ ಸ್ಟ್ಯಾಂಡ್. ಓಕೆ, ಈ ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ಏನಾಗುತ್ತೆ, RNA ತಯಾರಾಗುತ್ತೆ. ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ RNA ತಯಾರು ಆಗ್ತದೆ. ಇನ್ 5-3 ಡೈರೆಕ್ಷನ್ ಮುಖಾಂತರ ಏನಾಗುತ್ತೆ, RNA ತಯಾರಾಗುತ್ತೆ ಅಂತಂದ್ಬಿಟ್ಟು. ಓಕೆ, ಆಮೇಲೆ ಕೋಡಿಂಗ್ ಸ್ಟ್ಯಾಂಡ್ಗೆ ಯಾವುದೇ ಥರದ ಅರ್ಥ ಇರೋದಿಲ್ಲ. ಓಕೆ, ಕೋಡಿಂಗ್ ಸ್ಟ್ಯಾಂಡ್ ಏನಿದೆ, ಕೋಡಿಂಗ್ ಸ್ಟ್ಯಾಂಡ್ ಇಟ್ ಇಸ್ ಡಿಸ್ಪ್ಲೇಸ್ಡ್ ಆ್ಯಂಡ್ ಡಸ್ ನಾಟ್ ಕೋಡ್ ಫಾರ್ RNA. ಕೋಡಿಂಗ್ ಸ್ಟ್ಯಾಂಡ್ ಮೇಲೆ ಯಾವುದೇ ಥರದ RNA ತಯಾರು ಆಗೋದಿಲ್ಲ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಇದು ನೋಟ್ಸನ್ನು ನೀವು ಸರಿಯಾಗಿ ಗಮನಿಸಿ, ಈ ಡಯಾಗ್ರಾಮನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟು ದ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ನಾವು ಸ್ಟಾರ್ಟ್ ದ ಟ್ರಾನ್ಸ್ಕ್ರಿಪ್ಷನ್ ಇನ್ prokaryotes. Now it starts transcription in prokaryote. Dear students, ನೀವು ಡಯಾಗ್ರಾಮನ್ನು ಗಮನಿಸಿ, ನಿಮಗೆ ಗೊತ್ತಾಗ್ತದೆ ಟ್ರಾನ್ಸ್ಕ್ರಿಪ್ಷನ್ ಹೆಂಗೆ ಆಗ್ತದೆ ಅಂತಂದ್ಬಿಟ್ಟು. ನಾನು ಡಯಾಗ್ರಾಮ್ ಫಸ್ಟ್ ಹೇಳ್ತೇನೆ, ಡಯಾಗ್ರಾಮನ್ನು ನೀಟಾಗಿ ಬರ್ಕೊಳ್ಳಿ. ನೋಡಿ, ಇದು DNA ಸ್ಟೂಡೆಂಟ್ಸ್, ಇದು DNA. ಓಕೆ, ನಾನು ಆಗಲೇ ಹೇಳಿದೆ, ಟ್ರಾನ್ಸ್ಕ್ರಿಪ್ಷನ್ ಇಟ್ ಈಸ್ ಕಂಪ್ಲೀಟ್ಲಿ ಎನ್ಝೈಮೆಟಿಕ್ ಆ್ಯಕ್ಟಿವಿಟಿ. ಕಂಪ್ಲೀಟ್ ಎನ್ಝೈಮ್ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ಬಿಟ್ಟು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅನ್ವೈಂಡ್ ಆಗಿದೆ. ಅನ್ವೈಂಡ್ ಹೆಂಗಾಯಿತು ಅಂತಂದರೆ ಬೈ ದ ಹೆಲ್ಪ್ ಆಫ್ ಹೆಲಿಕೇಸ್ ಎನ್ಝೈಮ್. ಇದು ಹೆಲಿಕೇಸ್ ಎನ್ಝೈಮ್. ನೀವು ರೆಪ್ಲಿಕೇಶನಲ್ಲಿ ಕಲಿತೀರಾ. ವಾಟ್ ಈಸ್ ದ ಫಂಕ್ಷನ್ ಆಫ್ ಹೆಲಿಕೇಸ್? ಹೆಲಿಕೇಸ್ ಅನ್ವೈಂಡ್ ದ DNA. ಹೆಲಿಕೇಸ್ unwind the DNA and bond break between two polynucleated chain.
ಇಲ್ಲಿ ಹೆಲಿಕೇಸ್ ಏನು ಮಾಡುತ್ತೆ, ORI ಸೈಟನ್ನು ಹುಡುಕುತ್ತೆ, ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಥವಾ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟನ್ನ ಹುಡುಕುತ್ತೆ. ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡುತ್ತೆ, DNA ಅನ್ವೈಂಡ್ ಮಾಡ್ತದೆ. ಯಾವುದು? ಹೆಲಿಕೇಸ್ ಎನ್ಝೈಮ್. ಹೆಲಿಕೇಸ್ ಎನ್ಝೈಮ್ ಏನು ಮಾಡುತ್ತೆ, DNA ಅನ್ವೈಂಡ್ ಮಾಡ್ತದೆ ಅಂತನ್ಬಿಟ್ಟು. ನೆಕ್ಸ್ಟ್ ಏನು, ನೆಕ್ಸ್ಟ್ ಪ್ರೊಸೆಸ್ ಏನು, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ವಿತ್ ಸಿಗ್ಮಾ ಫ್ಯಾಕ್ಟರ್. ನೆನ್ಪಿಟ್ಕೊಳ್ಳಿ, ಸಿಗ್ಮಾ ಫ್ಯಾಕ್ಟರ್. ಇಟ್ ಇನಿಷಿಯೇಟ್ ದ ಟ್ರಾನ್ಸ್ಕ್ರಿಪ್ಷನ್. ಇನಿಷಿಯೇಟ್ ದ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ ನೋಡ್ರಿ, DNA ಯಾವಾಗ ಅನ್ವೈಂಡ್ ಆಗುತ್ತೋ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಮತ್ತು ಸಿಗ್ಮಾ ಫ್ಯಾಕ್ಟರ್ ಬಂದು ಆ ಸೈಟಲ್ಲಿ ಕೂತ್ಕೊಳ್ಳುತ್ತೆ. ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟಿಂಗ್ ಸೈಟಲ್ಲಿ ಕೂತ್ಕೊಳ್ಳುತ್ತೆ. ನಿಮಗಾಗಲೇ ಹೇಳಿದ್ದೀನಿ, RNA ಪಾಲಿಮರೇಸ್ ಕೆಲಸ ಏನು, ಇಟ್ ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ದ ಟೆಂಪ್ಲೇಟ್ ಸ್ಟ್ಯಾಂಡ್. ಓಕೆ, ಈ ಸ್ಟ್ಯಾಂಡ್ ಮೇಲೆ ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ, RNA ಪಾಲಿಮರೇಸು ಥೈಮಿನ್ ಬದಲಾಗಿ ಯುರಾಸಿಲನ್ನು ಪ್ಲೇಸ್ ಮಾಡ್ತಾ ಹೋಗುತ್ತೆ. ಇನ್ಸ್ಟೆಡ್ ಆಫ್ ಥೈಮಿನ್ ದ ರೀಪ್ಲೇಸ್ ಯುರಾಸಿಲ್. ಯುರಾಸಿಲ್ ಏನು ಮಾಡುತ್ತೆ, ಆ ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗೊತ್ತಾಯ್ತಾ? RNA ಪಾಲಿಮರೇಸ್ ಮತ್ತು ಸಿಗ್ಮಾ ಫ್ಯಾಕ್ಟರ್. ಸಿಗ್ಮಾ ಫ್ಯಾಕ್ಟರ್ ಕೆಲಸ ಏನು, ಇನಿಷಿಯೇಟ್ ದ ಟ್ರಾನ್ಸ್ಕ್ರಿಪ್ಷನ್. RNA polymerase assemble the nucleotides on the template stand with corresponding energy molecule like ATP, CTP, GTP, UTP. ಗೊತ್ತಾಯ್ತಾ? ಅಡಿನೈನ್ ಟ್ರೈಫಾಸ್ಫೇಟ್, ಗ್ವಾನೈನ್ ಟ್ರೈಫಾಸ್ಫೇಟ್, ಸೈಟಿಡಿನ್ ಟ್ರೈಫಾಸ್ಫೇಟ್ ಆ್ಯಂಡ್ ಯುರಾಸಿಲ್ ಟ್ರೈಫಾಸ್ಫೇಟ್. ಇವುಗಳೇನಿದ್ದಾವೆ ರಾ ಮೆಟೀರಿಯಲ್ ಆಗು ಕೂಡ ಕೆಲಸ ಮಾಡ್ತವೆ, ಜೊತೆಗೆ ಎನರ್ಜಿ ಮಾಲಿಕ್ಯೂಲ್ಗಳಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು. ಓಕೆ, RNA ಏನು ಮಾಡ್ತು, ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಯ್ತು. ಎಲ್ಲಿದಂಗೆ ಜೋಡಿಸುತ್ತೆ? ನ್ಯೂಕ್ಲಿಯೋಟೈಡ್ ಅಂದರೆ ಗೊತ್ತಲ್ಲ ನಿಮಗೆ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಫಾಸ್ಫೇಟ್, ರೈಬೋಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್. ಅರ್ಥ ಆಯ್ತಲ್ವಾ? ಅಂಥವು 4 ನ್ಯೂಕ್ಲಿಯೋಟೈಡನ್ನ ನೀವು ಓದಿದ್ದೀರಿ ಅಲ್ವಾ? ಒಂದು ಅಡೆನೋಲಾಯಿಕ್ ಆ್ಯಸಿಡ್, ಗ್ವಾನೋಲಾಯಿಕ್ ಆ್ಯಸಿಡ್, ಸೈಟಿಡೋಲಾಯಿಕ್ ಆ್ಯಸಿಡ್ ಆ್ಯಂಡ್ ಯುರಾಸಿ. ಇಲ್ಲಿ ಇನ್ ಕೇಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಯುರಿಡೋಲಾಯಿಕ್ ಆ್ಯಸಿಡ್ ಆಗಿರುತ್ತೆ. ಅವುಗಳನ್ನು ಜೋಡಿಸ್ತಾ ಹೋಗುತ್ತೆ. ಯಾವುದು? RNA ಪಾಲಿಮರೇಸ್. ಟಿಲ್ ಎಂಡ್ ಟರ್ಮಿನೇಟರ್ ಕೋಡಾನ್ ಬಂತು ಅಂದ್ಕೊಳ್ಳಿ. ಟರ್ಮಿನೇಟರ್ ಕೋಡಾನಿಗೆ ಬಂದಾಗ ದೆನ್ ದ ಸಿಗ್ಮಾ ರೋ ಫ್ಯಾಕ್ಟರ್ with RNA polymerase terminate the transcription. ಗಮನಿಸಿ, ರೋ ಫ್ಯಾಕ್ಟರ್ ಅಂಡ್ RNA polymerase terminate the transcription. ಟರ್ಮಿನೇಷನ್ ಟ್ರಾನ್ಸ್ಕ್ರಿಪ್ಷನ್ ಏನಾಯಿತು? ಸ್ಟಾಪ್ ಆಯಿತು. ಆಗ DNA become rewind. DNA rewind and sigma factor and RNA polymerase dissolves in the nucleoplasma and mRNA it's come outside from the nucleoplasma to cytoplasma. It ready to synthesis of protein or it undergo translation. ವಿದ್ಯಾರ್ಥಿಗಳೇ ಗಮನಿಸಿ, ಡಯಾಗ್ರಾಮನ್ನು ಗಮನಿಸಿ ನೀವು ಸಾಕು. DNA ಇತ್ತು, DNA ಮೇಲೆ ಏನಾಯಿತು, RNA ಪಾಲಿಮರೇಸ್ ಮತ್ತು ಸಿಗ್ಮಾ ಫ್ಯಾಕ್ಟರ್ ಹೋಗಿ ಕುಂತ್ಕೊಳ್ತು. ಸಿಗ್ಮಾ ಫ್ಯಾಕ್ಟರ್ RNA ಪಾಲಿಮರೇಸ್ ಯಾವಾಗ ಅದಕ್ಕೂ ಮುಂಚೆ ಏನಾಗುತ್ತೆ ಅಂತಂದರೆ ಹೆಲಿಕೇಸ್ ಎನ್ಝೈಮು DNA ಅನ್ವೈಂಡ್ ಮಾಡ್ತದೆ. ದೆನ್ RNA ಪಾಲಿಮರೇಸ್ ಆ್ಯಂಡ್ ಸಿಗ್ಮಾ ಫ್ಯಾಕ್ಟರ್ ಇನಿಷಿಯೇಟ್ ದ ಟ್ರಾನ್ಸ್ಕ್ರಿಪ್ಷನ್. RNA ಪಾಲಿಮರೇಸ್ ಆ್ಯಂಡ್ ಸಿಗ್ಮಾ ಫ್ಯಾಕ್ಟರ್ ಇನಿಷಿಯೇಟ್ ದ ಟ್ರಾನ್ಸ್ಕ್ರಿಪ್ಷನ್. RNA ಪಾಲಿಮರೇಸ್ ಏನು ಮಾಡ್ತದೆ? ಇಟ್ ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ದ ಟೆಂಪ್ಲೆಟ್ ಸ್ಟ್ಯಾಂಡ್. ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ದ ಟೆಂಪ್ಲೆಟ್ ಸ್ಟ್ಯಾಂಡ್ ವಿತ್ ಕರಸ್ಪಾಂಡಿಂಗ್ ಎನರ್ಜಿ ಮಾಲಿಕ್ಯೂಲ್. ಇಟ್ ಆಕ್ಟ್ಸ್ ಆಸ್ ರಾ ಮೆಟೀರಿಯಲ್ ಫಾರ್ ನ್ಯೂಕ್ಲಿಯೋಟೈಡ್ಸ್. ನಿಮಗೆ ಗೊತ್ತಿರಲಿ, 4 ಟೈಪ್ ಎನರ್ಜಿ ಮಾಲಿಕ್ಯೂಲ್ ಇದ್ದಾವೆ. ATP, GTP, CTP, UTP ಆಗಲೇ ಹೇಳಿದ್ದೇನೆ. ದೆನ್ ಎಲ್ಲಿವರೆಗೂ ನಡೀತದೆ? ಎಂಡ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್, ಟರ್ಮಿನೇಟರ್ ಸೈಟ್ ಬರೋವರೆಗೂ ಟ್ರಾನ್ಸ್ಕ್ರಿಪ್ಷನ್ ನಡೆಯುತ್ತೆ. ಟರ್ಮಿನೇಟರ್ ಸೈಟ್ ಬಂದ ತಕ್ಷಣ ಏನಾಗುತ್ತೆ? RNA ಪಾಲಿಮರೇಸ್ ವಿತ್ ರೋ ಫ್ಯಾಕ್ಟರ್
terminate the transcription and DNA become rewind and mRNA come outside from nucleus to cytoplasma. ಇದಿಷ್ಟು ನಿಮಗೆ ಗೊತ್ತಿರಲಿ. ಕನ್ನಡದಲ್ಲಿ ಒಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಿತ್ರರ ಸ್ನೇಹಿತರೆ. ಇದು ಡಿ ಎನ್ ಎ. ಓಕೆ, ಈ ಡಿ ಎನ್ ಎ ಮೇಲೆ ಹೆಲಿಕೇಸ್ ಎನ್ಸೈಮ್ ಕೂತ್ಕೊಳ್ಳುತ್ತೆ. ಹೆಲಿಕೇಸ್ ಎನ್ಸೈಮ್ ಕೂತ್ಕೊಂಡ ತಕ್ಷಣ ಡಿ ಎನ್ ಎ ಅನ್ವೈಂಡ್ ಆಗುತ್ತೆ. ಈ ಥರ ಅನ್ವೈಂಡ್ ಆಗುತ್ತೆ. ಆವಾಗ ಏನಾಗುತ್ತೆ, ಹೆಲಿಕೇಸ್ ಅನ್ವೈಂಡ್ ಮಾಡಿದ ತಕ್ಷಣವೇ ಆರ್ ಎನ್ ಎ ಪಾಲಿಮರೇಸ್ ಮತ್ತು ಸಿಗ್ಮಾ ಫ್ಯಾಕ್ಟರ್ ಇವೆರಡು ಏನು ಮಾಡ್ತವೆ, ಟ್ರಾನ್ಸ್ಕ್ರಿಪ್ಷನ್ನ ಇನಿಷಿಯೇಟ್ ಮಾಡುತ್ತೆ. ಈ ಆರ್ ಎನ್ ಎ ಪಾಲಿಮರೇಸ್ ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಗುತ್ತೆ. ಯಾವುದ್ರ ಮೇಲೆ, ಟೆಂಪ್ಲೆಟ್ ಸ್ಟ್ಯಾಂಡ್ ಮೇಲೆ ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಗುತ್ತೆ. ಎಲ್ಲಿವರೆಗೂ ಜೋಡಿಸುತ್ತೆ, ಎಂಡ್ ಆಫ್ ದ ಟರ್ಮಿನೇಷನ್, ಎಂಡ್ ಆಫ್ ದ ಟರ್ಮಿನೇಟರ್ ಕೋಡಾನ್ ಬರೋವರೆಗೂ ಜೋಡಿಸ್ತಾ ಹೋಗುತ್ತೆ. ಟರ್ಮಿನೇಟರ್ ಬಂದ ತಕ್ಷಣವೇ ರೋ ಫ್ಯಾಕ್ಟರ್ ವಿತ್ ಆರ್ ಎನ್ ಎ ಪಾಲಿಮರೇಸ್ ಸ್ಟಾಪ್ ದ ಟ್ರಾನ್ಸ್ಕ್ರಿಪ್ಷನ್. ರೋ ಫ್ಯಾಕ್ಟರ್ ಅಂಡ್ ಆರ್ ಎನ್ ಎ ಪಾಲಿಮರೇಸ್ ಸ್ಟಾಪ್ ದ ಟ್ರಾನ್ಸ್ಕ್ರಿಪ್ಷನ್. ಆಮೇಲೆ ಡಿ ಎನ್ ಎ ರಿವೈಂಡ್ ಆಗ್ತದೆ. ಆರ್ ಎನ್ ಎ ನ್ಯೂಕ್ಲಿಯಸ್ಸಿಂದ ಸೈಟೋಪ್ಲಾಸ್ಮಾಗೆ ಬರ್ತದೆ ಫಾರ್ ಸಿಂಥಸಿಸ್ ಆಫ್ ಅಂಡರ್ಗೋ ಟ್ರಾನ್ಸ್ಲೇಷನ್. ವಿದ್ಯಾರ್ಥಿ ಮಿತ್ರರೇ ಗಮನಿಸಿ ನೋಡಿ, ಪ್ರೋಕ್ಯಾರಿಯೋಟಿಕ್ mRNA ಏನಿದೆ ಇದು ಪಾಲಿಸೆಂಟ್ರಿಕ್. ನಾನು ಅಲ್ಲೇ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ, ಪ್ರೋಕ್ಯಾರಿಯೋಟಿಕ್ mRNA ಇಟ್ ಈಸ್ ಪಾಲಿಸೆಂಟ್ರಿಕ್. ಓಕೆ, ಪಾಲಿಸೆಂಟ್ರಿಕ್ ಅಂದರೆ ಗೊತ್ತಲ್ಲ, mRNA ಮೇಲೆ ಮೋರ್ ದೆನ್ 2 ಪ್ರೋಟೀನ್ ತಯಾರಾಗ್ತದೆ. mRNA ಮೇಲೆ ಮೋರ್ ದೆನ್ 2 ಪ್ರೋಟೀನ್ ಆಗ್ತದೆ ಅಂತಂದ್ಬಿಟ್ಟು. Prokaryote, there is a single DNA dependent RNA polymerase that catalyze the transcription of all the 3 types of RNA, mRNA, rRNA, tRNA. RNA ಒಂದೇ ತಯಾರು ಮಾಡ್ತವೆ. ಯಾವುದರಲ್ಲಿ, ಪ್ರೋಕ್ಯಾರಿಯೋಟ್ಸಲ್ಲಿ. ಪ್ರೋಕ್ಯಾರಿಯೋಟ್ಸಲ್ಲಿ RNA ಪಾಲಿಮರೇಸ್ ಒಂದೇ ಎನ್ಸೈಮು 3 ಥರ RNA ತಯಾರು ಮಾಡುತ್ತೆ. ಯಾವುದ್ಯಾವುದು, mRNA, tRNA, rRNA ತಯಾರು ಮಾಡ್ತದೆ. RNA polymerase binds to the promoter and initiate the process along with certain initiation factor. ಯಾವುದು, ಸಿಗ್ಮಾ ಫ್ಯಾಕ್ಟರ್. The use of ribonucleotides triphosphate, that is the energy molecule, for polymerization on the DNA template following complementary of base. The enzyme facilitates the opening of DNA helix and elongation continuous. Enzyme ಅಂದರೆ ಯಾವುದಿಲ್ಲಿ, ಹೆಲಿಕೇಸ್ ಎನ್ಸೈಮ್ ಅನ್ವೈಂಡ್ ದ DNA and elongation ಸ್ಟಾರ್ಟ್ ಅಂತ. ಎಲಾಂಗೇಷನ್ ಅಂತಂದರೆ ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸ್ತಾ ಹೋಗುತ್ತೆ ಅಂತ ಅರ್ಥ. Once RNA polymerase reach a terminator, the nascent RNA falls off and the RNA polymerase also separate is called termination of transcription. Termination of transcription and facilitated by certain terminator factor like ರೋ ಫ್ಯಾಕ್ಟರ್ ಏನು ಮಾಡುತ್ತೆ, ಟರ್ಮಿನೇಟರ್ನ ಮಾಡ್ತದೆ ಅಂತಂದ್ಬಿಟ್ಟು. In prokaryotes, the mRNA synthesis does not require any processing to become active, and both the transcription and translation occurs in the same systols, and translation can start much before the mRNA is fully transcribed. Transcription and translation can be coupled. ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಕ್ಯಾನ್ ಬಿ ಕಪಲ್ಡ್. ಅಂದರೆ ಎರಡೂ ಒಟ್ಟಿಗೆ ನಡೀತದೆ ಅಂತ. ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಟ್ರಾನ್ಸ್ಲೇಷನ್ ಆಗಲೇಬೇಕು ಅನ್ನೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ತುಂಬ ಈಸಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 5 ಮಾರ್ಕ್ಸಿಗೆ ಕೇಳ್ತಾನೆ. ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸನ್ನು ಚಿತ್ರ ಬರೀರಿ, ಎಕ್ಸ್ಪ್ಲೈನ್ ಮಾಡಿ. ಗೊತ್ತಾಯ್ತು, ತುಂಬ ಸಿಂಪಲ್. ಟ್ರಾನ್ಸ್ಕ್ರಿಪ್ಷನಲ್ಲಿ ಪ್ರೊಕ್ಯಾರಿಯೋಟಿಕ್ mRNA, ಇಟ್ ಈಸ್ ದ ಪಾಲಿಸೆಂಟ್ರಿಕ್ mRNA ಬಿಕಾಸ್ ಇಟ್ ಸಿಂಥಸಿಸ್ ಮೋರ್ ದೆನ್ 2 ಪ್ರೋಟೀನ್ ಅಟ್ ಎ ಟೈಮ್. ಹಾಗಾಗಿ ಇದನ್ನು ನಾವು ಪಾಲಿಸೆಂಟ್ರಿಕ್ ಅಂತ ಕರಿತೀವಿ. ಓಕೆ, ಸಮ್ ಎಂಜೈಮ್ ಫೆಸಿಲಿಟೇಟ್ ಅನ್ವೈಂಡ್ ದ DNA. ಎಂಜೈಮ್ ಫೆಸಿಲಿಟೇಟ್ ಅನ್ವೈಂಡ್ ದ DNA. DNA ಏನಾಗುತ್ತೆ, ಅನ್ವೈಂಡ್ ಆಗ್ತದೆ ಬೈ ದ ಎಂಜೈಮ್. ಗೊತ್ತಿರಬೇಕು, ಹೆಲಿಕೇಸ್ ಎಂಜೈಮ್ ಅಂತ ನಾನು
ಹೇಳಿದ್ದೀನಿ. ದೆನ್ ಸಮ್ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಲೈಕ್ ಸಿಗ್ಮಾ ಫ್ಯಾಕ್ಟರ್ ಆ್ಯಂಡ್ RNA ಪಾಲಿಮರೇಸ್ ಸ್ಟಾರ್ಟ್ ದ ಟ್ರಾನ್ಸ್ಕ್ರಿಪ್ಷನ್ ಕಂಟಿನ್ಯೂ ದ ಎಲಾಂಗೇಷನ್ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. RNA ಪಾಲಿಮರೇಸ್ ಕೆಲಸ ಏನು ಅಂತ ಗೊತ್ತಿದೆ ನಿಮಗೆ. RNA ಪಾಲಿಮರೇಸ್ ಅಸೆಂಬಲ್ ದ ನ್ಯೂಕ್ಲಿಯೋಟೈಡ್ಸ್ ಆನ್ ದ ಟೆಂಪ್ಲೆಟ್ ಸ್ಟ್ಯಾಂಡ್. Assemble the nucleotides on the template stand using corresponding energy molecule like CTP, ATP, GTP, UTP. ಓಕೆ, TTP ಬರೋಲ್ಲ ಇಲ್ಲಿ. ಇದು mRNA ಅಲ್ಲಿ ಥೈಮಿನ್ ಇಲ್ಲ, ಹಾಗಾಗಿ TTP ಬರೋದಿಲ್ಲ. ದೆನ್ ಎಲಾಂಗೇಷನ್ ಕಂಟಿನ್ಯೂಸ್ ಟಿಲ್ ಎಂಡ್ ಟರ್ಮಿನೇಟರ್ ಕೋಡಾನಿಗೆ ಬರ್ತಿದ್ದಂಗೆ ನೇಸೆಂಟ್ mRNA ಫಾಲ್ಸ್ ಅಂದರೆ ಬಿದ್ದೋಗುತ್ತೆ. ನೇಸೆಂಟ್ mRNA ಬಿದ್ದೋಗ್ತದೆ. ಅದ್ರ ಜೊತೆಗೆ ಯಾವುದು ಫ್ಯಾಕ್ಟರ್ಸ್, ರೋ ಫ್ಯಾಕ್ಟರ್ ವಿತ್ RNA ಪಾಲಿಮರೇಸ್ ಟರ್ಮಿನೇಟ್ ದ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ DNA become rewind. Then RNA come outside from the nucleus to cytoplasma. ಇದಿಷ್ಟು ನೋಡ್ರಿ, ಗೊತ್ತಾಯ್ತು ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ. ಇಟ್ ಈಸ್ ಅ ಪ್ರೋಸೆಸ್ ಬಯೋಸಿಂಥಸಿಸ್ ಆಫ್ mRNA by the DNA. It is complete enzymatic activity. Okay, thank you.